Good morning students. In the previous class we discussed about some of the challenges before the Indian democracy. The last challenge discussed in the previous class was communalism. In today's class I am going to explain you the another challenge before the Indian democracy, that is terrorism. Terrorism is considered as one of the main challenge before the Indian democracy. Terrorism is considered as a global phenomenon and it is easy to understand but difficult to define. In the earlier, why it is considered as a global phenomenon today or the global problem today? Because earlier the terrorism was considered as a only India's related problem. But when the terrorist organizations attacked the World Trade Center in the United States of America, it emerged as a global problem or the global phenomena. The term terrorism is easy to understand, we can understand what is terrorism, but when we come to the interpretation of terrorism, it is very difficult to interpret the term terrorism. That is why we can say that it is easy to understand but difficult to define anteli. ಟೆರರಿಸಮ್ ಅಂತ ಹೇಳಿದರೆ ಇವತ್ತಿನ ಕ್ಲಾಸಲ್ಲಿ ನಾವು ಭಯೋತ್ಪಾದನೆ ಮತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಹೇಗೆ ಅದು ಸವಾಲನ್ನು ಒಡ್ಡುತ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಟೆರರಿಸಮ್ ಅಥವಾ ಭಯೋತ್ಪಾದನೆ ಅಂತ ಹೇಳಿದರೆ ಅದೊಂದು ಇತ್ತೀಚಿನ ಸಮಸ್ಯೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮೇನ್ಲಿ ರಿಲೇಟಿಂಗ್ ಟು ದ ಇಂಡಿಯಾ, ದ ಟೆರರಿಸಮ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ರೀಸೆಂಟ್ ಪ್ರಾಬ್ಲಮ್ ಅಂತೇಳಿ. When India became an independent country, some of the militant anti-national activities or the terrorist organization was started in our country with the partition of India ಅಂತೇಳಿ. ಯಾವಾಗ ನಮ್ಮಲ್ಲಿ ಪಾರ್ಟಿಷನ್ ಅನ್ನುವಂಥದ್ದು ಆಯಿತಾ, ಭಾರತ ಮತ್ತು ಪಾಕಿಸ್ತಾನ ಅನ್ನುವಂತಹ ಪಾರ್ಟಿಷನ್ಸ್ ಇಬ್ಬಾಗ ಅನ್ನುವಂಥದ್ದು ಆಯಿತಾ, ಅಲ್ಲಿಂದಲೇ ನಮ್ಮಲ್ಲಿ ಈ ದೇಶ ವಿರೋಧಿ ಕೃತ್ಯಗಳು ಆಗಿರ್ಬೋದು, ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಈ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳು ಸ್ಟಾರ್ಟ್ ಆಗಲಿಕ್ಕೆ ಆಯಿತು ಅಂತೇಳಿ ಹೇಳ್ಬೋದು. ಇವತ್ತು ನಾವು ಟೆರರಿಸಮ್ ಅನ್ನು ತುಂಬ ಸಮಯದ ತನಕ ಟೆರರಿಸಮ್ ಅಂತ ಹೇಳಿದರೆ ಅದು ಇಂಡಿಯಾದ ಸಮಸ್ಯೆ ಅಂತಲೇ ಕನ್ಸಿಡರ್ ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ಟೆರರಿಸಮನ್ನು ಅದು ಇಂಡಿಯಾದ ಸಮಸ್ಯೆಯಾಗಿ ಉಳಿದಿಲ್ಲ, ಬದಲಾಗಿ ಇವತ್ತು ನಾವು ಅದನ್ನು ಒಂದು ಗ್ಲೋಬಲ್ ಪ್ರಾಬ್ಲಮ್ ಅಂತ ಕರಿತೇವೆ. ಒಂದು ಇಡೀ ಜಗತ್ತು ಎದುರಿಸುತ್ತಿರುವಂಥ ಸಮಸ್ಯೆ ಅಥವಾ ಜಾಗತಿಕ ಸಮಸ್ಯೆಗಳಲ್ಲಿ ಭಯೋತ್ಪಾದನೆ ಕೂಡ ಇವತ್ತು ಒಂದು ಅಂತೇಳಿ ಪರಿಗಣಿಸಲಾಗ್ತದೆ ಅಂತೇಳಿ. ಟೆರರಿಸಮ್ ಅನ್ನುವಂಥ ಶಬ್ದವು, ದ ವರ್ಡ್ ಟೆರರಿಸಮ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಟೆರರ್. ಸೊ ಟೆರರಿಸಮ್ ಮೀನ್ಸ್, terrorism is a process which is employed by a large number of groups in order to realize their objectives. The main objective of all the terrorist organizations is to fulfill its own objectives. It use the violent methods, or by using the violent method or by using the force it try to fulfill its objectives, selfish objectives. That process is called as a ಟೆರರಿಸಮ್ ಅಂತೇಳಿ. ಭಯೋತ್ಪಾದನೆ ಅಂತ ಹೇಳಿದ್ರೇನು? ತಮ್ಮ ಸ್ವಾರ್ಥ ಉದ್ದೇಶಗಳನ್ನು ಈಡೇರಿಸುವುದಕ್ಕೋಸ್ಕರ ಒಂದು ಸಂಘಟನೆಯು ನಡೆಸುವಂತಹ ದೇಶ ವಿರೋಧಿ ಕೃತ್ಯಗಳನ್ನು ನಾವು ಭಯೋತ್ಪಾದನೆ ಅಂತೇಳಿ ಹೇಳ್ತೇವೆ. ಅಂದರೆ ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದರ ಮೂಲಕ, ಹಿಂಸಾ ಮಾರ್ಗದ ಮೂಲಕ ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಸಂಘಟನೆಗಳಿಗೆ ಅಥವಾ ಸಂಘಟನಾ ಚಟುವಟಿಕೆಗಳಿಗೆ ನಾವು ಭಯೋತ್ಪಾದನೆ ಅಂತೇಳಿ ಹೇಳ್ಬೋದು. ಅಥವಾ ಎನ್ಸೈಕ್ಲೋಪೀಡಿಯಾ ಸೋಷಿಯಲ್ ಸೈನ್ಸಸ್ನ ಪ್ರಕಾರ, ಅಕಾರ್ಡಿಂಗ್ ಟು ದ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್, ಇಟ್ ಈಸ್ ಎ ಮೆಥಡ್ ವೇರ್ ಬೈ an organized group or party seeks to achieve its avowed goals chiefly through the systematic use of violence. ಹಿಂಸೆಯನ್ನು ಬಳಸುವುದರ ಮೂಲಕ ತನ್ನ ಉದ್ದೇಶಗಳನ್ನು ಈಡೇರಿಸಲಿಕ್ಕೋಸ್ಕರ ನಡೆಸುವಂತಹ ಚಟುವಟಿಕೆಗಳನ್ನು ನಾವು ಭಯೋತ್ಪಾದನೆ ಅಂತೇಳಿ ಹೇಳ್ತೇವೆ. ಅಂದರೆ ಭಯೋತ್ಪಾದಕರ ಮೇನ್ ಅಬ್ಜೆಕ್ಟಿವ್ ಆಫ್ ದ ಟೆರರಿಸ್ಟ್ ಆರ್ ದ ಟೆರರಿಸ್ಟ್ ಆರ್ಗನೈಸೇಷನ್ ಈಸ್
to fulfill its own selfish objectives. The objectives of all the terrorist organization is always against to the interest of the nation or against the interest of the society. ನಾವು ಯಾವುದೇ ಒಂದು ಭಯೋತ್ಪಾದನಾ ಸಂಘಟನೆಗಳನ್ನು ತಗೊಂಡ್ರೂ ಕೂಡ, ಅಥವಾ ಅದನ್ನು ಯಾಕೆ ನಾವು ಭಯೋತ್ಪಾದನಾ ಸಂಘಟನೆಗಳು ಅಂತೇಳಿ ಹೇಳ್ತೇವೆ ಅಂತ ಹೇಳಿದ್ರೆ, ಭಯೋತ್ಪಾದನೆ ಅಥವಾ ಟೆರರಿಸಮ್ ಆರ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಯಾಕೆ ಅದು ಹೇಳ್ತೇವೆ ಅಂತ ಹೇಳಿದ್ರೆ, ಆ ಹೆಸರಲ್ಲಿ ಅದರ ಅರ್ಥ ಅನ್ನುವಂಥದ್ದಿದೆ. ಭಯ ಪ್ಲಸ್ ಉತ್ಪಾದನೆ ಈಸ್ ಈಕ್ವಲ್ ಟು ಭಯೋತ್ಪಾದನೆ ಅಂತೇಳಿ. ಅಂದರೆ ಬೈ ಕ್ರಿಯೇಟಿಂಗ್ ಫಿಯರ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ ಇಟ್ ಟ್ರೈ ಟು ಫುಲ್ಫಿಲ್ ಇಟ್ಸ್ ಆಬ್ಜೆಕ್ಟಿವ್ಸ್ ಅಂತೇಳಿ. ಜನರ ಮನಸ್ಸಿನಲ್ಲಿ ಭಯವನ್ನು ಮೂಡಿಸುವುದರ ಮೂಲಕ ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಗುಂಪನ್ನು ನಾವು ಭಯೋತ್ಪಾದನಾ ಗುಂಪುಗಳು ಅಂತೇಳಿ ಹೇಳ್ತೇವೆ, ಅಥವಾ ತಮ್ಮ ಉದ್ದೇಶಗಳನ್ನು ಈಡೇರಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಭಯೋತ್ಪಾದನೆ ಅಂತೇಳಿ ಹೇಳ್ಬೋದು. ಬೈ ಕ್ರಿಯೇಟಿಂಗ್ ಫಿಯರ್, ಟೆರರಿಸಮ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ some organizations by creating fear in the minds of the people it try to fulfill its objectives ಅಂತೇಳಿ. ಅಂದರೆ ಜನರ ಮನಸ್ಸಿನಲ್ಲಿ ಭಯವನ್ನು ಮೂಡಿಸುವುದರ ಮೂಲಕ ತಮ್ಮ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಸ್ಥಾಪಿತವಾದಂಥ ಸಂಘಟನೆ ಆಗಿರ್ಬೋದು, ಅಥವಾ ಉದ್ದೇಶಗಳನ್ನು ಈಡೇರಿಸುವಂಥ ಪ್ರಕ್ರಿಯೆಯನ್ನು ನಾವು ಭಯೋತ್ಪಾದನೆ ಅಂತೇಳಿ ಹೇಳ್ತೇವೆ ಅಂತೇಳಿ. ಅಂದರೆ it used the systematic by using the violent methods, it tried to create fear in the minds of the people. So this is called as a ಭಯೋತ್ಪಾದನೆ ಅಥವಾ terrorism ಅಂತೇಳಿ ಹೇಳ್ತೇವೆ. So terrorism is a process in which is employed by a large number of groups in order to realize their objectives ಅಂತೇಳಿ. These objectives are always against to the interest of the ನೇಷನ್ ಆರ್ ಎಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಅವರ ಉದ್ದೇಶಗಳು ಯಾವತ್ತೂ ಕೂಡ ಏನಾಗಿರ್ತದೆ ಅಂತ ಹೇಳಿದರೆ, ಈಗ ಎಲ್ಲ ಸಂಘಟನೆಗಳು ಮತ್ತು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಇರುವಂಥ ವ್ಯತ್ಯಾಸಗಳೇನು ಅಂತ ಹೇಳಿದ್ರೆ, ಬೇರೆಲ್ಲ ಇರುವಂಥ ಆರ್ಗನೈಸೇಷನ್ಸ್ ಅನ್ನುವಂಥದ್ದು ಅವರ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಬಂದದ್ದಾದರೂ ಕೂಡ ಆ ಎಲ್ಲ ಉದ್ದೇಶಗಳು ಸಮಾಜಕ್ಕೆ ಪೂರಕವಾಗಿರ್ತದೆ, ದೇಶಕ್ಕೆ ಪೂರಕವಾಗಿರ್ತದೆ. ಆದರೆ ಟೆರರಿಸಮ್ ಆರ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ನ ಉದ್ದೇಶಗಳೇನಿರ್ತದೆ ಅದು ಯಾವತ್ತೂ ಕೂಡ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿರುವುದು ಅಂತೇಳಿ. ಹಾಗಾಗಿ ಆ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿರುವಂತಹ ಉದ್ದೇಶಗಳನ್ನು ಈಡೇರಿಸಲು ಸ್ಥಾಪಿತವಾದಂತಹ ಸಂಘಟನೆಯನ್ನು ನಾವು ಭಯೋತ್ಪಾದನಾ ಸಂಘಟನೆ ಅಂತೇಳಿ ಹೇಳ್ಬೋದು, ಅಥವಾ ಭಯೋತ್ಪಾದನಾ ಅಂತ ಕೂಡ ಹೇಳ್ಬೋದು. ಅಂದರೆ ದೇಶದ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿರುವಂತಹ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಭಯೋತ್ಪಾದನೆ ಅಂತೇಳಿ ಹೇಳೋದು. ನೆಕ್ಸ್ಟ್, ಸಮ್ ಆಫ್ ದ ಕಾಸಸ್ ಫಾರ್ ಟೆರರಿಸಮ್. ಫಸ್ಟ್ cause for the terrorism is separatist movement. After the partition, separatist activities were started in India, especially in the states of Jammu, Kashmir and also the Punjab. In Jammu, Kashmir and also in the Punjab, some of the fundamentalists started separatist activities on the basis of the religious lines. For example, Hurriyat conferences, Jammu Kashmir Liberation Front, Indian Mujahideen and some other fundamentalist religious organizations started separatist activists, especially in Jammu and Kashmir, and some of the fundamentalists, Sikh fundamentalists also started separatist activities in Punjab on the basis of the religion. So these separatist activities paved the way for the terrorist activities or the terrorism in India ಅಂತೇಳಿ. ಈ ಸಪರೇಟಿಸ್ಟ್ ಚಟುವಟಿಕೆಗಳು ಅಂದರೆ ಪ್ರತ್ಯೇಕೀಕರಣ ಚಟುವಟಿಕೆಗಳು ಒಂದು ಕಾರಣ ಅಂತೇಳಿ ಹೇಳ್ಬೋದು ಟೆರರಿಸಮ್ ಇಷ್ಟು ಬೆಳೆದು ಬರಲಿಕ್ಕೆ. ನಮ್ಗೆ ಗೊತ್ತಿದೆ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ, ಮೇಯ್ನಾಗಿ ಪಂಜಾಬಿಗಿಂತಲೂ ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಕೆಲವು ಮೂಲಭೂತವಾದಿಗಳು ಏನಿದ್ದಾರೆ, ಧರ್ಮದ ಆಧಾರದ ಮೇಲೆ ಕೆಲವೊಂದು ಮೂಲಭೂತವಾದಿಗಳು ಅಲ್ಲಿ ಪ್ರತ್ಯೇಕತಾವಾದ ಚಳುವಳಿಗಳನ್ನು ಆರಂಭ ಮಾಡಿದರು. ಯಾಕಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಅನ್ನುವಂಥದ್ದು ಮೆಜಾರಿಟಿ ಆಫ್ ದ ಪೀಪಲ್ ಬಿಲಾಂಗ್ಸ್ ಟು ದ ಮುಸ್ಲಿಂ ಕಮ್ಯುನಿಟಿ. ಸೊ ಆನ್ ದ ಬೇಸಿಸ್ ಆಫ್ ದ ರಿಲಿಜನ್ ದೆ ಸ್ಟಾರ್ಟೆಡ್ ಎ ಸಪರೇಟಿಸ್ಟ್ ಆ್ಯಕ್ಟಿವಿಟೀಸ್. ಅವರೇನು ಹೇಳಿದರು ಅಂತ ಹೇಳಿದ್ರೆ, ಜಮ್ಮು ಆ್ಯಂಡ್ ಕಾಶ್ಮೀರ ಅಲ್ಲಿರುವಂಥ ಮುಸ್ಲಿಮ್ಸ್ ಹೆಚ್ಚಿನ ಮೆಜಾರಿಟಿ ಜನರು ಮುಸ್ಲಿಮ್ಸ್ ಆಗಿರುವ ಕಾರಣ ಅವರಿಗೆ ಸಪರೇಟ್ ನೇಷನ್ಸ್ ಅನ್ನುವಂಥದ್ದು ಬೇಕು ಅಂತೇಳಿ ಧರ್ಮದ ಆಧಾರದ ಮೇಲೆ
ಪ್ರತ್ಯೇಕವಾದ ಚಳುವಳಿಗಳನ್ನು ಸ್ಟಾರ್ಟ್ ಮಾಡಿದರು. ಕೆಲವೊಂದು ಆರ್ಗನೈಸೇಷನ್ಸ್ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದನ್ನು ನಾವು ಕಾಣ್ತೇವೆ. ಲೇಟರ್ ಇದೇ ಬೆಳೆದು ಬಂದು ಏನಾಯಿತು ಅಂತ ಹೇಳಿದರೆ ಒಂದು ಭಯೋತ್ಪಾದನಾ ಕೃತ್ಯಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಅಂತೇಳಿ ಹೇಳ್ಬೋದು. ಇವತ್ತು ಎಲ್ಲ ಟೆರರಿಸ್ಟ್ ಆರ್ಗನೈಸೇಷನ್, ಮೆಜಾರಿಟಿ ಆಫ್ ದ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಆನ್ ದ ಬೇಸಿಸ್ ಆಫ್ ದ ರಿಲಿಜನ್ ಆ್ಯಂಡ್ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ಆಲ್ಸೋ ವರ್ಕ್ ಫಾರ್ ದಿಸ್ ಡೈರೆಕ್ಷನ್ಸ್ ಅಂತೇಳಿ. ಇವತ್ತು ಹೆಚ್ಚಿನ ಭಯೋತ್ಪಾದನಾ ಸಂಘಟನೆಗಳನ್ನು ನಾವು ನೋಡೋದಿದ್ರೆ ಅಥವಾ ಭಯೋತ್ಪಾದನೆ ಯಾಕೆ ಆಗ್ತಿದೆ ಅಂತ ಹೇಳಿದರೆ ಅವರ ಧರ್ಮವನ್ನು ಆಧರಿಸಿಕೊಂಡು ಅವರು ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ರಿಲಿಜಿಯಸ್ ಫಂಡಮೆಂಟಾಲಿಸಮ್, ಧಾರ್ಮಿಕ ಮೂಲಭೂತವಾದ. ಸಮ್ ಆಫ್ ದ ಫಂಡಮೆಂಟಲಿಸ್ಟ್ in Hindu religion, Muslims, Christians, Parsis, Sikh, etc. Supported the separatist activists or the terrorist activities mainly to fulfill its long-term objectives. ಈ ರೀತಿಯ ಇದನ್ನು ನಾವು ಎಲ್ಲ ಸಂಘಟನೆಗಳಲ್ಲೂ ಅಥವಾ ಎಲ್ಲ ಧರ್ಮದಲ್ಲೂ ಕೂಡ ಕಾಣ್ತೇವೆ. ಎಲ್ಲ ಧರ್ಮಗಳಲ್ಲಿರುವಂಥ ಕೆಲವೊಂದು ಪ್ರತ್ಯೇಕವಾದಿಗಳು ತಮ್ಮ ಸ್ವಾರ್ಥ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಇಂತಹ ಭಯೋತ್ಪಾದನಾ ಕೃತ್ಯಗಳಿಗೆ ಬೆಂಬಲ ಕೊಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇವರ ಬೆಂಬಲದಿಂದಾಗಿ ಬಿಕಾಸ್ ಆಫ್ ದ ಸಪೋರ್ಟ್ ಆಫ್ ದ ಫಂಡಮೆಂಟಲಿಸ್ಟ್ ಆಫ್ ಆಲ್ ದ ರಿಲಿಜನ್ಸ್ ಟುಡೇ ಟೆರರಿಸಮ್ ಅನ್ನುವಂಥದ್ದು ಒಂದು ಸಿಸ್ಟಮ್ಯಾಟಿಕ್ ಫೋರ್ಸ್ ಆಗಿ ಬೆಳೆದು ಬಂದಿದೆ ಅಂತೇಳಿ ಹೇಳ್ಬೋದು. Third one, ethnic problem in northeast. Ethnic problem in the northeastern state is one of the main reason for terrorism. On the basis of the ethnicity and on the basis of the regional identity, some of the fundamentalists in the northeastern state started to fulfill their own, again to fulfill their selfish interest. The fundamentalists in the northeastern state, on the basis of the ethnic and also the regional identity, they started at anti-national activities in northeastern states. For example, some of the organizations called Mizo National Front, Liberation Front of Assam, National Socialist Council of Nagaland, etc. All these organizations involved in the militant activities or the anti-national activities ಅಂತೇಳಿ. ಹಾಗೆ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ನೋಡಿದ್ರೆ ಮಿಜೋರಾಂ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರದಲ್ಲಾಗಿರ್ಬೋದು ಈ ರೀತಿಯ ದೇಶ ವಿರೋಧಿ ಕೃತ್ಯಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ಕಾಣ್ತೇವೆ. ಯಾಕಂತಂದರೆ ಅವರ ಪ್ರಾದೇಶಿಕತೆಯನ್ನು ಮಿಸ್ಯೂಸ್ ಮಾಡಿಕೊಂಡು, ಅವರ ಎಥ್ನಿಸಿಟಿಯನ್ನು, ಅವರ ಜನಾಂಗೀಯತೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿ ದೇಶ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇರುವಂತಹ ಅನೇಕ ಸಂಘಟನೆಗಳು ಅನ್ನುವಂಥದ್ದು ಕೂಡ ಇದೆ. ಈ ಅನೇಕ ಸಂಘಟನೆಗಳು ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಭಾರತದಲ್ಲಿ ಈ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ. ಇದರಿಂದಾಗಿಯೂ ಕೂಡ ಅಲ್ಲಿ ನಕ್ಸಲಿಸಮ್ ಪ್ರಾಬ್ಲಮ್ಸನ್ನು ನಾವು ಕಾಣ್ಬೋದು, ಅಥವಾ ಇನ್ನೂ ಬೇರೆ ರೀತಿ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸನ್ನು ನಾವಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೆಕ್ಸ್ಟ್ ಫೋರ್ತ್ ಒನ್, ವೀಕ್ ಪೊಲಿಟಿಕಲ್ ಸಿಸ್ಟಮ್ ಈಸ್ ಒನ್ ಆಫ್ ದ ಮೇನ್ ಕಾಸ್ ಫಾರ್ ದ ಟೆರರಿಸಮ್. Terrorism, as I said earlier, is not of a recent origin. When India became an independent country, the anti-national activities were started with the partition of India. From 1947 to till today, no government take the strong actions against to eradicate the terrorist problem. One of the main reason is the lack of strong political will. India adopted a multi-party system. Because of the multi-party system, coalition government is common in India. From the 1991 to till 2014 and also at present also, coalitions, most of the time the coalitions government was formed in India at the central level. When the coalition government was formed, it is very difficult for the Prime Minister or the government to take a strong actions against any problem, because sometimes the coalition partners belongs to the different ideology. When the coalition partners belongs to the different ideology, they prevent the Prime Minister or the government to take a strict actions against these problems ಅಂತೇಳಿ. ವೀಕ್ ಪೊಲಿಟಿಕಲ್ ಸಿಸ್ಟಮ್ ಅಂತೇಳಿ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ದುರ್ಬಲ ರಾಜಕೀಯ ಪದ್ಧತಿ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿರೋದು ಬಹುಪಕ್ಷ ಪದ್ಧತಿ.
ಯಾವ ದೇಶದಲ್ಲಿ ಬಹುಪಕ್ಷ ಪದ್ಧತಿ ಇರ್ತದೆ ಆವಾಗ ವೋಟ್ಸ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್. ಯಾವಾಗ ಮತಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಡುವೆ ಹಂಚಿ ಹೋಗ್ತದೆ ಆವಾಗ ಸಮ್ಮಿಶ್ರ ಸರ್ಕಾರದ ಚಾನ್ಸಸ್ಗಳು, ಸಮ್ಮಿಶ್ರ ಸರ್ಕಾರ ಬರುವಂಥ ಅವಕಾಶಗಳು ಜಾಸ್ತಿ ಇರ್ತದೆ ಅಂತೇಳಿ. ನಾವು ಭಾರತದಲ್ಲಿ ನೋಡಿದ್ರೆ 1991 ಹಿಡಿದು ಅಥವಾ ಆಫ್ಟರ್ 1989 ನಂತರ ನಮ್ಮಲ್ಲಿ ಹೆಚ್ಚಿನ ಸರ್ಕಾರಗಳಾದದ್ದು ಸಮ್ಮಿಶ್ರ ಸರ್ಕಾರಗಳೇ. ಅದು 2014 ಆಗಿರ್ಬೋದು, 2014 ಆದಂಥ ಜನರಲ್ ಇಲೆಕ್ಷನ್ಸ್ ಕೂಡ ಅದು ಸಮ್ಮಿಶ್ರ ಸರ್ಕಾರವೇ ಆಗಿತ್ತು. ಅಲ್ಲಿ ತನಕ ನಮ್ಮಲ್ಲಿ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಬಂದದನ್ನೇ ನಾವು ಕಾಣ್ತೇವೆ. ಈ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಒಂದು ಪಕ್ಷದ ಆಡಳಿತ ಇರುವುದಲ್ಲ, ಅದು ರೂಲ್ ಬೈ ಮೆನಿ ಅಂತೇಳಿ, ಮೆನಿ ಪೊಲಿಟಿಕಲ್ ಪಾರ್ಟಿ. ಸಮ್ಮಿಶ್ರ ಸರ್ಕಾರ ಇನ್ ಸಿಂಪಲ್ ವರ್ಡ್ಸಲ್ಲಿ ರೂಲ್ ಬೈ ಮೆನಿ ಪೊಲಿಟಿಕಲ್ ಪಾರ್ಟಿ, ಅಲ್ಲಿ ತುಂಬ ಪಕ್ಷಗಳು ಸೇರಿ ರಚಿಸುವಂಥ ಸರ್ಕಾರ. ಆಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಕಾಲೇಷನ್ ಪಾರ್ಟ್ನರ್ಸ್ಗಳು ಯಾರಿರ್ತಾರೆ ಅವರ ಸಿದ್ಧಾಂತಗಳು ಮತ್ತು ಇತರರ ಸಿದ್ಧಾಂತಗಳು ಒಂದೇ ರೀತಿಯಾಗಿರಬೇಕಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಬೇರೆ ಬೇರೆ ಸಿದ್ಧಾಂತಗಳನ್ನು ಅದು ನಂಬಿಕೊಂಡಿರ್ತವೆ. ಇಂಥವರು ಅಂದರೆ ಡಿಫರೆಂಟ್ ಸಿದ್ಧಾಂತಗಳನ್ನು ನಂಬಿಕೊಂಡಿರುವವರು ಕಾಲೇಷನ್ ಪಾರ್ಟ್ನರ್ ಆಗಿದ್ದಾಗ ಅವರು ಏನು ಮಾಡ್ತಾರಂತ ಹೇಳಿದರೆ ಇಂಥ ಸಮಸ್ಯೆಗಳು, ಈ ಟೆರರಿಸಮ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇನ್ನೂ ಬೇರೆ ಸಮಸ್ಯೆಗಳು ಬಂದಾಗ ಪ್ರೈಮ್ ಮಿನಿಸ್ಟರ್ ಅದರ ವಿರುದ್ಧ ಒಂದು ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸನ್ನು ತಗೊಳ್ಳಿಕ್ಕೆ ಅವರು ಬಿಡೋದಿಲ್ಲ ಅಂತೇಳಿ. ಯಾಕಂದರೆ ಅವರ ಐಡಿಯಾಲಜಿ ಬೇರೆ ಆಗಿರ್ತದೆ, ಇವರ ಐಡಿಯಾಲಜಿ ಬೇರೆ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ coalitions government to take a strong actions against these kind of problems. Next, last one, economic deprivation. Economic deprivations means unequal economic development and the exploitation of the rich by the poor. This is also created a wide gap between unequal economic development or concentration of wealth in the hands of the few created a wide gap between the rich class and also the poor class people. So because of the wide differences between the rich class and also the poor classes is one of the main reason for the terrorism ಅಂತೇಳಿ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಯಾವಾಗ ಈ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ ಆವಾಗ ಇಂತೆಲ್ಲ ಸಮಸ್ಯೆಗಳು ಬರುವಂಥದ್ದು ಜಾಸ್ತಿ ಅಂತಲೇ. ಈಗ ಫಾರ್ ಎಕ್ಸಾಂಪಲ್ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ತಗೊಂಡ್ರೆ ಅಲ್ಲಿ ಮಾವೋಯಿಸ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ದ ನಕ್ಸಲಿಸ್ಟ್ ಆ್ಯಕ್ಟಿವಿಟೀಸ್ ಈಸ್ ಮೋರ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಯಾಕೆ ಅಂತ ಹೇಳಿದರೆ ಬೈ ಮಿಸ್ಯೂಸಿಂಗ್ ದ ಪವರ್ಟಿ ಆಫ್ ದ ಪೀಪಲ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ದೀಸ್ ಆರ್ಗನೈಸೇಷನ್ ಮಿಸ್ಯೂಸ್ ದ ಸಿಚುವೇಶನ್ಸ್ ಆಫ್ ದ ಪೀಪಲ್ಸ್ ಆ್ಯಂಡ್ ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರನ್ನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡುವ ಹಾಗೆ ಪ್ರೇರೇಪಿಸ್ತಾರೆ ಅಂತೇಳಿ. ಯಾವಾಗ ಈ ರಿಚ್ ಮತ್ತು ಪೂವರ್ನ ಮತ್ತು ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತದೆ, ಈ ರಿಚ್ನ ಎಕ್ಸ್ಪ್ಲಾಯ್ಟೇಷನ್ ಪೂವರ್ನ ಮೇಲೆ ಜಾಸ್ತಿ ಆಗ್ತಾ ಹೋಗ್ತದೆ, ಅನ್ಈಕ್ವಲ್ ಇಕನಾಮಿಕ್ ಡೆವಲಪ್ಮೆಂಟ್ ಇದೆಲ್ಲ ಇದ್ದಾಗ ಕೆಲವೊಂದು ಇಂಥ ಆರ್ಗನೈಸೇಷನ್ಸ್ಗಳು, ಮಿಲಿಟೆಂಟ್ ಆರ್ಗನೈಸೇಷನ್ಸ್ಗಳು ಇದರ ಲಾಭವನ್ನು ತಗೊಂಡು ಇನೋಸೆಂಟ್ ಪೀಪಲನ್ನು ದೇಶದ ವಿರುದ್ಧ ಎತ್ತಿ ಕಟ್ಟಿ ಅವರನ್ನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸಲ್ಲಿ ಮಾಡಲಿಕ್ಕೆ ಅಥವಾ ಇನ್ವಾಲ್ವ್ ಮಾಡುವಂತೆ ಅವರನ್ನು ಪ್ರೇರೇಪಿಸುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್ ಫಾರ್ ದ ಟೆರರಿಸಮ್. ನೆಕ್ಸ್ಟ್, ಟೆರರಿಸಮ್ ಆ್ಯಸ್ ಎ combinations to democracy or it is a challenge to the democracy. How terrorism is challenge to the democracy? First one, disruption of governance. Terrorism disrupt the democratic activities or it disrupt the governance or political process of the government by targeting the top political leaders, bureaucrats and sometimes the innocent people. It tried to erode the legitimacy of the government by kidnapping the top political leaders or by kidnapping the high government officials. They try to create fear in the minds of the people. When the people lose the confidence towards the democracy, it is very easy to defeat the nation or destroy the nations. That is why the terrorists always try to targeting the high top political leaders and also the top officials mainly to create fear in the minds of the people.
ಹೇಗೆ ಅಂತ ಹೇಳಿದರೆ, ಈಗ ಹೆಚ್ಚಿನ ಸಂದರ್ಭದಲ್ಲಿ ಟೆರರಿಸ್ಟ್ಗಳು ಹೇಗೆ ಜನರ ಮನಸ್ಸಿನಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದರೆ, ಅದು ಕೆಲವೊಂದು ಸಂದರ್ಭದಲ್ಲಿ ಅವರು ಟಾಪ್ ಪೊಲಿಟಿಕಲ್ ಲೀಡರ್ಸ್ ಯಾರಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರಿದ್ದಾರೆ, ಅವರನ್ನು ಕಿಡ್ನ್ಯಾಪ್ ಮಾಡೋದ್ರ ಮೂಲಕ, ಅವರನ್ನು ಹತ್ಯೆ ಮಾಡೋದ್ರ ಮೂಲಕ, ಅವರ ಅಸ್ಯಾಸಿನೇಷನ್ ಮಾಡೋದ್ರ ಮೂಲಕ ಜನರ ಮನಸ್ಸಿನಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಾರೆ. ಯಾಕೆಂತಂದರೆ, ಒಬ್ಬ ಟಾಪ್ ಪೊಲಿಟಿಕಲ್ ಲೀಡರ್ನ ಮರ್ಡರ್ ಆಯಿತು ಅಥವಾ ಅವನ ಕಿಡ್ನ್ಯಾಪ್ ಆಯಿತು ಅಂತ ಹೇಳಿದರೆ ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಹೋಗ್ತದೆ. ಅಂದರೆ ಈಗ ಒಬ್ಬ ಟಾಪ್ ಪೊಲಿಟಿಕಲ್ ಲೀಡರ್ಸ್ನ ಡೆತ್ ಆದರೆ ಅಥವಾ ಅವನ ಕಿಡ್ನ್ಯಾಪ್ ಆದರೆ ಜನರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದರೆ, ಗೌರ್ಮೆಂಟಿಗೆ ಅಷ್ಟು ದೊಡ್ಡವರಿಗೆ ಪ್ರೊಟೆಕ್ಷನ್ ಕೊಡಲಿಕ್ಕಾಗಲಿಲ್ಲ, ಹೌ ಕ್ಯಾನ್ ಗೌರ್ಮೆಂಟ್ ಗಿವ್ ದ ಪ್ರೊಟೆಕ್ಷನ್ಸ್ ಟು ದ ಕಾಮನ್ ಪೀಪಲ್ ಆರ್ ದ ಇನೋಸೆಂಟ್ ಪೀಪಲ್ ಅಂತೇಳಿ. ಯಾವುದೇ ಒಬ್ಬ ಟೆರರಿಸ್ಟಿಗೆ ಅಥವಾ ಟೆರರಿಸಮ್ ಆರ್ಗನೈಸೇಷನ್ಸ್ಗೆ ಬೇಕಾಗಿರೋದು ಇಷ್ಟೇ. ಅಂದರೆ ಜನರಲ್ಲಿ ಈ ರೀತಿ ಭಾವನೆ ಬಂದುಬಿಟ್ರೆ ಆ ನೇಷನನ್ನು ಡಿಫೀಟ್ ಮಾಡೋದು ತುಂಬ ಈಸಿ. ಅದಕ್ಕೋಸ್ಕರವೇ ಅರಿಸ್ಟಾಟಲ್ ಏನು ಹೇಳಿದ್ರು ಅಂತ ಹೇಳಿದರೆ, ಗುಡ್ ಪೀಪಲ್ ಮೇಕ್ಸ್ ಎ ಗುಡ್ ಸ್ಟೇಟ್ಸ್, ಬ್ಯಾಡ್ ಪೀಪಲ್ ಮೇಕ್ಸ್ ಎ ಬ್ಯಾಡ್ ಸ್ಟೇಟ್ ಅಂತೇಳಿ. ಒಂದು ದೇಶಕ್ಕೆ ದೊಡ್ಡ ಆಸ್ತಿ ಯಾವುದು ಅಂತ ಹೇಳಿದರೆ ಆ ದೇಶದ ಜನರು ಮತ್ತು ಆ ದೇಶದ ಜನರಲ್ಲಿರುವಂಥ ಮೊರೇಲ್ ಆರ್ ಮನೋಸ್ಥೈರ್ಯ ಅಂತೇಳಿ. ಈ ರೀತಿ ಮಾಡೋದ್ರ ಮೂಲಕ ಜನರ ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ಅಂತೇಳಿ. ಆ ರೀತಿಯಾಗಿ ಅದು ಚಾಲೆಂಜ್ ಅಂತೇಳಿ. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಸ್ರೆಸ್ಪೆಕ್ಟ್ ಫಾರ್ ಕಾನ್ಸ್ಟಿಟ್ಯೂಷನ್. ಇನ್ ಡೆಮೋಕ್ರಸಿ, ಕಾನ್ಸ್ಟಿಟ್ಯೂಷನ್ ಈಸ್ ಕನ್ಸಿಡರ್ಡ್ ಆಸ್ ಎ fundamental law of the land or the sacred law of the land. Both the people and also the government always runs the administrations and discharge their responsibilities according to the principles of the constitution. But terrorist and the terrorist organization never respect this fundamental law of the land. By engaging the activities, anti-national activities, they always violates the principles of the constitutions. ನಾವು ಯಾವುದೇ ಒಂದು ಡೆಮೋಕ್ರಸಿಯಲ್ಲಿ ಕಾನ್ಸ್ಟಿಟ್ಯೂಷನಿಗೆ ತುಂಬ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಕೊಡ್ತೇವೆ. ಅದನ್ನೊಂದು ಫಂಡಮೆಂಟಲ್ ಲಾ ಆಫ್ ದ ಲ್ಯಾಂಡ್ ಅಂತೇಳಿ ಕರೆಯಲಾಗ್ತದೆ. ಮತ್ತು ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪನಿಷೇಬಲ್ ಅಫೆನ್ಸ್ ಅಂತೇಳಿ. ಆದರೆ ಯಾವುದೇ ಒಬ್ಬ ಭಯೋತ್ಪಾದಕ ಒಂದು ದೇಶದ ಕಾನ್ಸ್ಟಿಟ್ಯೂಷನ್ಗೆ ಯಾವುದೇ ರೀತಿಯ ಗೌರವವನ್ನು ಕೊಡೋದಿಲ್ಲ. ಅವನು ಯಾವತ್ತೂ ಕೂಡ ದೇಶ ವಿರೋಧಿ ಕೃತ್ಯಗಳನ್ನು ಮಾಡೋದ್ರ ಮೂಲಕ ಕಾನ್ಸ್ಟಿಟ್ಯೂಷನ್ಸನ್ನು ಉಲ್ಲಂಘನೆ ಮಾಡ್ತಾನೇ ಇರ್ತಾನೆ. ಇದು ಯಾವತ್ತೂ ಕೂಡ ಡೇಂಜರಸ್ ಟು ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಥರ್ಡ್ ಒನ್, ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಟೆರರಿಸ್ಟ್ ಆರ್ಗನೈಸೇಷನ್ಸ್ ಬೈ killing and targeting the innocent people, it violates the human rights of the individual. The terrorists are called as the heartless, faceless and faceless and placeless people. ನಾವು ಟೆರರಿಸ್ಟನ್ನು ಏನಂತ ಹೇಳ್ತೇವೆ ಅಂತ ಹೇಳಿದರೆ, ಹಾರ್ಟ್ಲೆಸ್, ಫೇಸ್ಲೆಸ್ ಆ್ಯಂಡ್ ಪ್ಲೇಸ್ಲೆಸ್ ಪೀಪಲ್. ಅವರಿಗೆ ಹೃದಯ ಅನ್ನುವಂಥದ್ದು ಇರುವುದಿಲ್ಲ, ಅವರಿಗೆ ಮುಖ ಅನ್ನುವಂಥದ್ದು ಇರುವುದಿಲ್ಲ. ಯಾಕಂತ ಹೇಳಿದರೆ, ದೇ ಆಲ್ವೇಸ್ ಕವರ್ ದರ್ ಫೇಸ್ ವಿತ್ ದ ಮಾಸ್ಕ್ ಆಗಿರ್ಬೋದು ಅಥವಾ ಕ್ಯಾಪ್ ಆಗಿರ್ಬೋದು. ಹಾಗೆ ಅವರಿಗೆ ಜಾಗ ಅನ್ನುವಂಥದ್ದು ಕೂಡ ಇರೋದಿಲ್ಲ, ಅವರು ಎಲ್ಲಿರ್ತಾರಂತಲೇ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರನ್ನು ಹಾರ್ಟ್ಲೆಸ್, ಫೇಸ್ಲೆಸ್ ಮತ್ತು ಪ್ಲೇಸ್ಲೆಸ್ ಪೀಪಲ್ ಅಂತೇಳಿ ಹೇಳ್ತೇವೆ. ಹಾಗಾಗಿ ಆ್ಯಸ್ ಎ ಹಾರ್ಟ್ಲೆಸ್ ಪರ್ಸನ್ಸ್ ದೇ ಕಿಲ್ ಆ್ಯಂಡ್ ಟಾರ್ಗೆಟ್ ದ ಇನೋಸೆಂಟ್ ಪೀಪಲ್ ಅಂತೇಳಿ. ಸೊ ಬೈ killing the innocent people, they violate the human rights antili. So by killing the innocent people, they try to fulfill their objectives antili. Hege fulfill their objectives anta helidre, by hijacking the people ಆಗಿರ್ಬೋದು, ಜನರನ್ನು ಕಿಡ್ನ್ಯಾಪ್ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಗೌರ್ಮೆಂಟಿನ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ತುಂಬ ಸಲ ನಮ್ಮಲ್ಲಿ ಇಂಡಿಯಾಕ್ಕೆ ಈ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಆಗಿದೆ. ಭಾರತದಲ್ಲಿ ಒಂದು ವಿಮಾನವನ್ನು ಹೈಜಾಕ್ ಮಾಡೋದ್ರ ಮೂಲಕ, ಅಪಹರಣ ಮಾಡೋದ್ರ ಮೂಲಕ ಇಂಡಿಯಾಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟನ್ನು ಕೂಡ ರಿಲೀಸ್ ಮಾಡುವಂಥ ಕೆಲಸ ಆಯಿತು. ಯಾಕಂತಂದರೆ ಜನರನ್ನು ಒತ್ತೆಯಾಗಿಟ್ಟುಕೊಂಡಾಗ ಸರ್ಕಾರ ಅನ್ನುವಂಥದ್ದು ಎಷ್ಟೇ ದೊಡ್ಡ ಭಯೋತ್ಪಾದಕ ಆದರೂ ಕೂಡ ಬಿಡಬೇಕಾಗ್ತದೆ. ಯಾಕಂತಂದರೆ ಅಲ್ಲಿ 200 ಜನರ ಜೀವದ ಪ್ರಶ್ನೆ ಅನ್ನುವಂಥದ್ದು ಇರ್ತದೆ. ಈ ರೀತಿ ಮಾಡೋದ್ರ ಮೂಲಕ ಏನು ಮಾಡ್ತಾರಂತ ಹೇಳಿದರೆ, ಅವರು ಭಯವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇದು ಯಾವತ್ತೂ ಕೂಡ ಭಯ ಇದ್ದಾಗ ಡೆಮೋಕ್ರಸಿ ಸರ್ವೈವ್ ಇನ್ ದೋಸ್ ಅಟ್ಮಾಸ್ಫಿಯರ್ ವ್ಯಾರ್ ದೆರ್ ಇಸ್ ಎ ಪೀಸ್ ಆ್ಯಂಡ್ ಆರ್ಡರ್ ಅಂತೇಳಿ. ಡೆಮೋಕ್ರಸಿ ಎಲ್ಲಿ ಮಾತ್ರ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಎಲ್ಲಿ ಶಾಂತಿ ಮತ್ತು ಭದ್ರತೆ ಇರ್ತದೆ ಅಲ್ಲಿ ಮಾತ್ರ ಡೆಮೋಕ್ರಸಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಇಂಥ ವೈಲೆಂಟ್ ಅಟ್ಮಾಸ್ಫಿಯರ್ ಇದ್ದ ಕಡೆ ಡೆಮೋಕ್ರಸಿ ಖಂಡಿತವಾಗಿ ಕೂಡ ಅದು ಸರ್ವೈವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ಆ್ಯಂಟಿ ಡೆಮೋಕ್ರೆಟಿಕ್ ಆ್ಯಕ್ಟಿವಿಟೀಸ್. ದ ಟೆರರಿಸ್ಟ್ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ದ ಆ್ಯಂಟಿ ಡೆಮೋಕ್ರೆಟಿಕ್ ಆ್ಯಕ್ಟಿವಿಟೀಸ್ ಬೈ ಕಿಡ್ನ್ಯಾಪಿಂಗ್ ದ ಪೋಲಿಂಗ್ ಆಫೀಸರ್ಸ್, ಎಲೆಕ್ಷನ್ ಆಫೀಸರ್ಸ್
by kidnapping the voters, representatives, they booth capturing, they try to create fear in the minds of the people. When because of the terrorist problem, sometimes the government is not in a positions to conduct the elections in many sensitive areas, especially in Jammu and Kashmir. Election is considered as the life blood of democracy. ಒಂದು ಡೆಮೋಕ್ರಸಿಯಲ್ಲಿ ಇಲೆಕ್ಷನ್ ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಡೆಮೋಕ್ರೆಟಿಕ್ ದೇಶ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಲೆಕ್ಷನ್ಸ್ ಆದರೆ ಮಾತ್ರ ಅಲ್ಲಿ ಡೆಮೋಕ್ರಸಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ, ಡೆಮೋಕ್ರೆಟಿಕ್ ಗೌರ್ಮೆಂಟ್ ಇರಲಿಕ್ಕೆ ಸಾಧ್ಯ. ಇಲೆಕ್ಷನ್ನೇ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ಜನರು ಟೆರರಿಸ್ಟ್ ಆರ್ಗನೈಸೇಷನ್ ಹೇಗೆ ಟಾರ್ಗೆಟ್ ಮಾಡ್ತದೆ ಅಂತ ಹೇಳಿದರೆ, ವೋಟರ್ಗಳನ್ನು ಕಿಡ್ನ್ಯಾಪ್ ಮಾಡೋದ್ರ ಮೂಲಕ ಆಗಿರ್ಬೋದು, ಪೋಲಿಂಗ್ ಆಫೀಸರ್ಸನ್ನು ಕಿಡ್ನ್ಯಾಪ್ ಮಾಡೋದ್ರ ಮೂಲಕ ಆಗಿರ್ಬೋದು, ಅವರನ್ನು ಅಟ್ಯಾಕ್ ಮಾಡೋದ್ರ ಮೂಲಕ ಆಗಿರ್ಬೋದು, ಜನರು ವೋಟ್ ಹಾಕದೇ ಇರುವ ರೀತಿಯಲ್ಲಿ ನೋಡಿಕೊಳ್ತದೆ ಅಂತೇಳಿ. ಜಮ್ಮು ಕಾಶ್ಮೀರದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಗೌರ್ಮೆಂಟಿಗೂ ಇಲೆಕ್ಷನ್ಸ್ ಅನ್ನೋದು ಕಂಡಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇಲೆಕ್ಷನ್ಸ್ ಕಂಡಕ್ಟ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪೀಪಲ್ ಸಿಲೆಕ್ಟೆಡ್ ಗೌರ್ಮೆಂಟ್ ಅನ್ನುವಂಥದ್ದು ಬರಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಜನರು ಮನೆಯಿಂದ ಹೊರಗೆ ಬಂದು ವೋಟ್ ಹಾಕಬೇಕು ಅಂತಿದ್ರೆ ಅಲ್ಲಿ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಬೇಕು. ಆದರೆ ಬೈ ಎಂಗೇಜಿಂಗ್ ವೈಲೆಂಟ್ ಆ್ಯಕ್ಟಿವಿಟೀಸ್, ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಟ್ರೈ ಟು ಕ್ರಿಯೇಟ್ ಫಿಯರ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್. ಸೊ ದೇರ್ ಬೈ ದೇ ಟಾರ್ಗೆಟಿಂಗ್ ದ ಡೆಮೋಕ್ರೆಟಿಕ್ ಆ್ಯಕ್ಟಿವಿಟೀಸ್ ಅಂತೇಳಿ. Next, last one, obstacle to economic growth. Terrorism is always hinders the development process of the nations because, for example, in India, because of the terrorist problem, today the central government spend huge amount of money to modernize the police force and also the military force, because to face the enemies and to face the terrorist organizations, the central government spend huge amount of money for the modernization of these two forces. So this is always dangerous, because when the government spend huge amount of money for this purpose by diverting the fund to the social growth ಆಗಿರ್ಬೋದು, ಇದು ಯಾವತ್ತೂ ಕೂಡ ಡೆವಲಪ್ಮೆಂಟ್ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಅನ್ನುವಂಥದ್ದು ರಕ್ಷಣಾ ಉದ್ದೇಶಕ್ಕೋಸ್ಕರವೇ ಜಾಸ್ತಿ ಖರ್ಚು ಮಾಡ್ತಾ ಇದೆ. ಯಾಕೆ ಖರ್ಚು ಮಾಡ್ತಾ ಇದೆ ಅಂತ ಹೇಳಿದರೆ, ನಮ್ಮ ಎನಿಮಿ ದೇಶವನ್ನು ಫೇಸ್ ಮಾಡಬೇಕು ಅಂತ ಇದ್ದರೂ ಕೂಡ, ಅಥವಾ ನಮ್ಮ ಈ ಟೆರರಿಸ್ಟ್ಗಳು ಯಾರಿದ್ದಾರೆ ಇವರನ್ನು ಫೇಸ್ ಮಾಡಬೇಕು ಅಂತ ಇದ್ದರೆ ಮಿಲಿಟ್ರಿಯನ್ನು ಕೂಡ ಅಪ್ಡೇಟ್ ಮಾಡಿಕೊಳ್ಬೇಕಾಗ್ತದೆ, ಮಾಡರ್ನೈಸ್ ಮಾಡಬೇಕಾಗ್ತದೆ, ಪೊಲೀಸ್ ಫೋರ್ಸನ್ನು ಕೂಡ ಮಾಡರ್ನ್ ವೆಪನ್ಸ್ಗಳೆಲ್ಲ ಬೇಕಾಗ್ತದೆ. ಈ ರೀತಿ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲೋ ಇಕನಾಮಿಕ್ ಗ್ರೋತಿಗೆ ಮೀಸಲಾಗಿಟ್ಟಿರುವಂಥ ಫಂಡ್ಗಳನ್ನು ಈ ಉದ್ದೇಶಗಳಿಗೆ ಯೂಸ್ ಮಾಡಿಕೊಂಡಾಗ ಅಲ್ಲಿ ಆರ್ಥಿಕ ಪ್ರಗತಿ ಅನ್ನುವಂಥದ್ದು ಕುಂಠಿತ ಆಗ್ತದೆ ಅಂತೇಳಿ. ನಾವು ಮಿಲಿಟ್ರಿ ಅಥವಾ ಇದಕ್ಕೆ ಏನೂ ಇನ್ವೆಸ್ಟ್ ಮಾಡಿದರೂ ಕೂಡ ಅದರಿಂದ ವಾಪಸ್ ರಿಟರ್ನ್ ಅನ್ನುವಂಥದ್ದು ಏನೂ ಸಿಗೋದಿಲ್ಲ ನಮಗೆ. ಅದೇ ನಾವು ಇಕನಾಮಿಕ್ ಗ್ರೋತಿಗೆ ಹಾಕಿಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಿಂದ ಡೆವಲಪ್ಮೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಈಸಿ ಆಗ್ತದೆ. ಅದಲ್ಲದೆ ಟೆರರಿಸಮ್ ಅನ್ನುವಂಥದ್ದು ಆಲ್ಸೋ ಎಫೆಕ್ಟ್ ದ ಟೂರಿಸಮ್. ಹೇಗೆ ಅಂತ ಹೇಳಿದರೆ, ಒಂದು ದೇಶದಲ್ಲಿ ಶಾಂತಿ ಇಲ್ಲ ಅಂತ ಹೇಳಿದರೆ ಆ ದೇಶಕ್ಕೆ ಟೂರಿಸ್ಟ್ಗಳು ಬರುವುದಿಲ್ಲ ಹೊರ ದೇಶದಿಂದ. ಹಾಗಾಗಿ ಟೂರಿಸ್ಟ್ಗಳು ಬರಬೇಕು ಅಂತ ಇದ್ದರೆ ಪೀಸ್ ಆ್ಯಂಡ್ ಆರ್ಡರ್ ವಿದಿನ್ ದ ನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಟೆರರಿಸ್ಟ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಆಲ್ಸೋ ಎಫೆಕ್ಟ್ ದ ಟೂರಿಸಮ್ ಆಫ್ ದ ನೇಷನ್. ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ದ ಅಬ್ಸ್ಟಕಲ್ಸ್ ಫಾರ್ ಟು ಇನ್ವೆಸ್ಟ್ ಇನ್ ಅವರ್ ಕಂಟ್ರಿ. The peaceful atmosphere is very very important. That is why the terrorist or the terrorism organizations and engaging the violent activities, they hinders the economic development of the nation ಅಂತೇಳಿ. ನಮ್ಮ ದೇಶದಲ್ಲಿ ಬಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂತಿದ್ರೆ ಇಲ್ಲಿ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಬೇಕು. ಟೂರಿಸ್ಟ್ಗಳು ಬರಬೇಕು ಅಂತಿದ್ರು ಕೂಡ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಬೇಕು. ಯಾಕಂತಂದರೆ ನಮಗೆ ಎಷ್ಟೋ ಹಣ, ನಮ್ಮ ದೇಶಕ್ಕೆ ಎಷ್ಟೋ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಪ್ರವಾಸೋದ್ಯಮದಿಂದಲೇ ಬರ್ತದೆ. ಪ್ರವಾಸಿಗರು ಬರಬೇಕು ಅಂತಿದ್ರೆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಬೇಕು. ಇಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಅನ್ನುವಂಥದ್ದು ಬೇಕು. ಈ ಎಲ್ಲ ದೃಷ್ಟಿಯಿಂದ ಇದು ಏನು ಮಾಡ್ತದೆ ಅಂತ ಹೇಳಿದರೆ ಹಿಂಡರ್ಸ್ ದ ಡೆವಲಪ್ಮೆಂಟ್ ಪ್ರೋಸೆಸ್ ಆಫ್ ದ ನೇಷನ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ legislative measures to prevent the terrorism and the socio-economic measures. Socio-economic measures and the legislative measures relating to the terrorism will be discussed in the next class. Thank you.